ಠಾಕೂರ್ಜಿ, ಯಾರೋ ಜ್ಞಾನ ತಪ್ಪಿದ್ದಾನೆ. ಅವನು ನಮ್ಮವರು ಎತ್ಕೊಂಡ್ ಬರ್ತಿದ್ದಾರೆ. ಬೇಕಾದ ಎಲೆಗಳನ್ನು ತಗೊಂಬನ್ನಿ. ನಾನಿಲ್ಲಿಗೆ ಹೇಗೆ ಬಂದೆ? ಸತ್ತು ಮತ್ತೆ ಬದುಕ್ ಬಂದೆ. ನೀವೆಲ್ಲ ಯಾರು? ನಿನ್ನ ಹಿತೈಷಿಗಳು ಅಂತ ತಿಳ್ಕೊ. ನಿನ್ನ ಹೆಸರೇನು? ನಾಗ. ನಾಗ? ಯಾವೂರು ನಿಂದು? ಊರಲ್ಲ, ನಾನಿದ್ದಿದ್ದು ಊರಲ್ಲ, ಅದು ನರಕ. ಅದಕ್ಕೂ ಒಂದು ಹೆಸರು ಅಂತ ಇರ್ಬೇಕಲ್ಲ? ಪುಣ್ಯ ಭೂಮಿ ಅಂತ. ಆದ್ರೆ ಅದರಲ್ಲಿರೋರೆಲ್ಲ ಪಾಪಿಷ್ಟ್ರು, ರಾಕ್ಷಸರು. ನೀನೇನ್ ತಪ್ಪು ಮಾಡಿದೆ ಅಂತ ನಿನಗ ಶಿಕ್ಷೆ ಕೊಟ್ರು? ತಪ್ಪು ಮಾಡಿದವ್ರಿಗೆ ಮಾತ್ರ ನರಕದಲ್ಲಿ ಶಿಕ್ಷೆ ಕೊಡ್ತಾರೆ ಅಂತ ಕೇಳಿದ್ದೀನಿ. ಆದ್ರೆ ನಮ್ಮ ಪುಣ್ಯ ಭೂಮಿಯಲ್ಲಿ ನಿರಪರಾಧಿಗಳಿಗೆ ಚಿತ್ರಹಿಂಸೆ ಕೊಡ್ತಾರೆ. ನ್ಯಾಯಕ್ಕೋಸ್ಕರ ಸಿಡಿದದ್ದೆ, ಧರ್ಮಕ್ಕೋಸ್ಕರ ಬೇಡ್ಕೊಂಡೆ, ಬದುಕಕ್ಕೋಸ್ಕರ ಅಂಕಲ್ ಹಚ್ಚಿದೆ. ನನ್ನ ಕೂಗಕ್ಕೆ ಅವ್ರು ಯಾರು ಕರುಣೆ ತೋರಿಸ್ಲಿಲ್ಲ. ನನ್ನ ಜೀವಂತವಾಗಿ ಕೊಂದಾಕ್ಬಿಟ್ರು. ಯಾರಿಗೂ ನೋವು ಕೊಡ್ದೆ. ನಗ್ನಗ್ತಾ ಇತ್ತು ನನ್ನ ಬಾಳ್ನಲ್ಲಿ. ಕೇಳ್ರಪ್ಪೋ ಕೇಳ್ರಿ, ನಾಳಿಕೆ ನಮ್ಮೂರ್ ಹಬ್ಬ. ವರ್ಷದಂಗೆ ಈ ದಪಾನೋ ನಮ್ ದಣಿಯವರು ದೋಣಿ ಪಂದ್ಯನ ಏರ್ಪಡಿಸೋರಿ. ಈ ಪಂದ್ಯದಾಗೆ ಯಾರ್ ಬೇಕಾದ್ರೂ ಬಂದು ಭಾಗವಹಿಸಬಹುದು ಕಣ್ರಪ್ಪೋ. ಅಣ್ಣ ಅಣ್ಣ, ನಾಳೆ ನಮ್ಮೂರ ಹಬ್ಬ ಅಲ್ವಾ, ಅದಕ್ಕೆ ದೋಣಿ ಪಂದ್ಯ ಆಯ್ತಂತೆ. ಈ ಸಲ ನೀನು ದೋಣಿ ಓಡಿಸಿ ತಣ್ಣೀರ್ ಕೊಡೋ ದೊಡ್ಡ ಬಹುಮಾನನ ಹುಡ್ಕೊಂಡ್ ಬಂದ್ಬಿಡಣ್ಣ. ಅಯ್ಯ, ಆದಷ್ಟು ಸುಲಭವಾಗಿ ತಕ್ಕೋದಲ್ಲ ಕಣ್ಲಕ್ಷ್ಮಿ.
ಯಾಕೆ ದಕ್ಕಕ್ಕಿಲ್ಲ? ನಮ್ಮ ಅಣ್ಣ ಏನು ಧೀರ ಅಲ್ವಾ? ಧೀರಾದ್ ಮಾತ್ರಕ್ಕೆ ಗೆದ್ಬಿಡ್ತಾನ. ನಮ್ ಸಾವುಕಾರ ಮಗ ಸುಂದರಪ್ಪ ಅದನ್ನ 10 ವರ್ಷದಿಂದ ಒಂದೇ ಸಂಖ್ಯೆ ಗೆದ್ಕೊಂಡ್ ಬರ್ತಾವ್ರೆ. 11ನೇ ವರ್ಷ ನಮ್ಮ ಅಣ್ಣನೇ ಗೆಲ್ತಾನೆ. ಗೆಲ್ಲೋದು ಬಿಡೋದು ಎರಡನೇ ಮಾತು. ಅಲ್ಲ, ಇಷ್ಟಕ್ಕೂ ಆ ಬಹುಮಾನದಿಂದ ನಮ್ಗೇನಾಗಬೇಕು? ಇದಕ್ಕೋಸ್ಕರ ದೊಡ್ಡವ್ರನ್ನ ಎದುರಾಕೊಳ್ಳೋದು, ಬೆಂಕಿ ಜೊತೆಲಿ ಸರಸಾಡ್ದಂಗೆ ಗೊತ್ತಾ? ಬಡವ ನೀ ಮಡಗ್ದಂಗಿರುವಂದಂಗೆ ತಪ್ಪಿರೋದೇ ಒಳ್ಳೇದು ಕಣವ್ವ, ಒಳ್ಳೇದು. ಪಂದ್ಯ ಅಂದ್ಮೇಲೆ ದೊಡ್ಡವರು ದುಡ್ಡನವರು ಬಡವರು ಸಾವುಕಾರ ಅನ್ನೋ ಭೇದಾನೇ ಇರಬಾರ್ದಪ್ಪಾಜಿ. ಈ ಸೀಮೆಗೆ ಸಾವುಕಾರರು ನಮ್ಮ ದಣಿಯರು. ಅವ್ರನ್ನ ಧರ್ಮಾತ್ಮರು ಅಂತ ನಮ್ಮೂರ್ ಜನ ಎಲ್ಲ ಪೂಜೆ ಮಾಡ್ತಾರೆ. ಅಂತ ಅವ್ರ ಮಗ ಏನಾರ ಸೋತ್ರೆ ಅವ್ರ ಮನ್ಸಿಗೆ ಎಷ್ಟು ನೋವಾಯ್ತದೆ. ಬೇಡ ಮಗ, ಅಂತ ಕೆಲಸ ಮಾಡಿ ಅವ್ರ ಮನಸ್ಸು ನೋಯ್ತದ ಬೇಡ. ಈ ಪಂದ್ಯದಲ್ಲಿ ನಾನೇ ಗೆಲ್ತೀನಿ ಅನ್ನೋ ಭರವಸೆ ಆದ್ರೆ ಏನಿದೆ ಅಮ್ಮ ಹೇಳಿ? ಮಾ, ಒಂದ್ ವೇಳೆ ನಾನೇನಾದ್ರೂ ಗೆದ್ಬಿಟ್ರೆ ಊರೆಲ್ಲಾ ಜಂಬಾ ಕೊಚ್ಕೊಂಡ್ ತಿರುಗ್ಬಿಡ್ತಾಳೆ ನಮ್ ಲಕ್ಷ್ಮಿ ಅಲ್ಲ? ಆಗ್ಲಪ್ಪ. ಅಪ್ಪಾಜಿ, ಇವಳಿಗೋಸ್ಕರ ಆದ್ರೂ ಒಪ್ಕೊಂಡ್ಬಿಡಿ. ಹೂ ಅನ್ನಿ. ಮಗ, ನೀನೇನಾರ ಈ ಪಂದ್ಯದ ಗೆದ್ರೆ ದಣಿಯರ್ಗೂ ನಮಗೂ ಚಿತ್ತು ಬೆಳೀತದೆ. ನನ್ನ ಮಾತು ಕೇಳೋ ನಾಗಣ್ಣ. ನಾಗಣ್ಣನೂ ಇಲ್ಲ, ಮುಗಣ್ಣನೂ ಇಲ್ಲ. ಸುಮ್ಕೆ ಹೂ ಅಂತ ಒಪ್ಕೋ ಅಪ್ಪಾಜಿ. ಮನಸ್ ಒಪ್ಪದೆ ಇರೋದನ್ನ ನಾನ್ ಹೆಂಗ್ ಒಪ್ಪದೆ ಅನ್ಲಿ? ಅಪ್ಪಾಜಿ, ಬದುಕೋದ್ ದೊಡ್ಡದಲ್ಲ, ಬದುಕೋ ರೀತಿ ದೊಡ್ಡದು. ಈ ಒಂದು ವಿಷಯದಲ್ಲಿ ಮಾತ್ರ ನನಗೆ ಅಡ್ಡ ಬರ್ಬೇಡಿ ದಯವಿಟ್ಟು. ನಂಗೆ ನುಂಗಲಾರದು ಸುತ್ತು ನಂಗಾಗೈತಪ್ಪ. ಪುಣ್ಯಭೂಮಿಯ ನನ್ನ ಪ್ರೀತಿಯ ಬಂಧುಗಳೇ, ಈಗ ನಡೆಯಲಿರೋ ದೋಣಿ ಪಂದ್ಯ ನಮ್ಮ ಪುಣ್ಯಭೂಮಿಯ ಪರಂಪರೆಯ ಶೌರ್ಯದಾಟ. ಈ ಪಂದ್ಯದಲ್ಲಿ ಗೆಲ್ಲೋದು ಬಾಯಿ ಮಾತಲ್ಲ, ಇದಕ್ಕೆ ವೀರ್ಯ ಆಗಬೇಕು, ಕೆಚ್ಚೆದೆಯ ಗಂಡುಗಲಿಗಳೇ ಆಗಬೇಕು. ಆದರೆ ಒಂದು ಸಂಕಟ, ಪ್ರತಿ ವರ್ಷ ನಾನು ಕೊಡ್ತಾ ಇರೋ ಬಹುಮಾನ ನನ್ನ ಮಗ ಗೆಲ್ತಾ ಇದ್ದಾನೆ, ಅದು ನಮ್ಮನೆಗೆ ಬರ್ತಾ ಇದೆ. ಆದ್ರೆ ಈ ವರ್ಷ ಆದ್ರೂ ನಿಮ್ಮಲ್ಲಿ ಯಾರಾದ್ರೂ ಈ ಸ್ಪರ್ಧೆಯಲ್ಲಿ ಗೆದ್ದು ಈ ಬಹುಮಾನ ಪಡ್ಕೊಂಡ್ರೆ ನನಗೆ ತುಂಬಾ ಸಂತೋಷ ಆಗುತ್ತೆ. ನನ್ನ ಮಗನ್ನ ಸೋಲ್ಸುವಂತ ಗಂಡೆದೆ ಇರೋರು ಈ ಪುಣ್ಯಭೂಮಿಯಲ್ಲಿ ಯಾರಾದ್ರೂ ಇದಾರಾ? ಧಣಿಯವರೇ, ನೀವು ಅನುಮತಿ ಕೊಟ್ರೆ ನಾನು ಈ ಪದ್ಯದಲ್ಲಿ ಭಾಗವಹಿಸ್ತೀನಿ. ಶಬಾ, ಯಾರಪ್ಪ ನೀನು? ನನ್ ಮಗ ದೇವ್ರು. ಏಟು ದಿನ ಪಟ್ಟಣದಾಗಿದ್ದ. ಆಶೀರ್ವಾದ ಮಾಡಿ. ಜಯ ನಿಂದೆ ಆಗ್ಲಪ್ಪ. ಅಪ್ಪಾಜಿ, ಪಂದ್ಯ ಗೆಲ್ಕೊಡುದು. ಯಾರು ಹಾಗಂದವರು? ನಮ್ ಚಿಕ್ಕದಣಿ. ಪ್ರತಿ ವರ್ಷ ಹೀಗೆ ನಡೀತಿದ್ಯಾ? ಹಿಂದೇನು ಹಂಗೆ ನಡೀತಿತ್ತು, ಈಗಲೂ ಹಂಗೆ ನಡೀತೈತಿ, ಮುಂದೇನು ನಡಿಬೇಕು. 1000 ಬಿಸಾಕ್ತೀನಿ,
ಸದ್ದಿಲ್ಲದೆ ಸೋದ್ಬಿಡು. ಇಲ್ದಿದ್ರೆ ನಮ್ ಸಮುದ್ರದ ಮೀನಿಗೆ ಮನುಷ್ಯ ಮಾಂಸ ಅಂದ್ರೆ ಇಷ್ಟ. ಏ ಚಮಚ, ನಾನೇನ್ ಕೈ ಬಳೆ ತೊಟ್ಕೊಂಡಿಲ್ಲ. ಈಗ ದಿಮಾಕ್ ಮಾಡಿದ ಎಷ್ಟೋ ಜನ ನೀರಲ್ಲಿ ಮುಳುಗೋದ್ರು. ತಿಥಿ ಮಾಡೋಕ್ಕೂ ಅವ್ರ ಮನೆಯವ್ರಿಗೆ ಒಂದ್ ಮೂಳೆನೂ ಸಿಕ್ಲಿಲ್ಲ. ಏಯ್, ಮರ್ಯಾದೆಯಾಗಿ ದಾರಿ ಬಿಡದೆ ಇದ್ರೆ ನಿಮ್ಮನೆಯವ್ರಿಗೂ ಹಾಗೆ ಆಗುತ್ತೆ. ನೀನ್ ಹಂಗ್ ಮಾಡ್ಬಿಟ್ರೆ ಹುಚ್ಚಲಿ ಮೀಸೆ ಬೋಳ್ಸ್ಕೊಂಡ್ಬಿಡ್ತೀನೋ. ಆಯ್ತು, ಕತ್ತಿ ಸಿದ್ಧ ಮಾಡ್ಕೊ. ಎಲ್ಲಿಗೆ ಹೋಗ್ಬೇಕು, ಯಾಕೆ ಹೋಗ್ಬೇಕು ಅಂತ ಹೇಳ್ದೆ ಹೋದ್ರೆ ನಾನಿನ್ ಮುಂದಕ್ಕೆ ಹೋಗಲ್ಲ. ಅದ್ ಸರಿ, ಯಾಕೆ ಇಷ್ಟು ದೂರ ಕರ್ಕೊಂಬಂದ್ರಿ? ಸುಮ್ನೆ. ಸುಮ್ನೆ ಬಂದ್ರೆ ಕೆಲ್ಸವಿಲ್ದ ದಾಸಯ ಅದೇನೋ ತಟ್ಟದ್ನಂತೆ, ಹಾಗಾಗತ್ತೆ. ಸಂಜೆ ಹೊತ್ತಾದ್ರೆ ಅಲೆಗಳು ಜಾಸ್ತಿ ಆಗತ್ತೆ. ಆಗ್ಲಿ. ಆದ್ರೆ ಲಾಂಚ್ ಪಲ್ಟಿ ಹೊಡಿಯುತ್ತೆ. ಹೊಡಿಲಿ. ಹೊಡೆದ್ರೆ ನಾವಿಬ್ರು ಗೋತಾ ಹೊಡಿತೀವಿ. ನಿಮಗೆ ನನ್ ಮೇಲೆ ಪ್ರೀತಿ ಇದ್ರೆ ಉಳಿಸ್ಕೋತೀರಾ? ಸಮುದ್ರಕ್ಕೆ ಬಿದ್ರೆ ಯಾರಾದ್ರೂ ಬದುಕ್ತಾರಾ? ಒಂದ್ ವೇಳೆ ಸತ್ರು ನಿಮ್ ಜೊತೆಲ್ ತಾನೆ? ದಿವ್ಯಾ, ಐಮ್ ಸಾರಿ. ತಮಾಷೆಗೆ ಆತರ ಮಾತಾಡಬೇಡಿ. ನೀವಿನ್ನೂ ಬಾಳಿ ಬದುಕ್ಬೇಕಾದವರು. ಹಾಗಾದ್ರೆ ನಾನ್ ಸಾಯೋದ್ ಬೇಡ್ವಾ? ಚೇಚೆ, ನೀವು 100 ವರ್ಷ ಬದುಕ್ಬೇಕು, ನಗ್ನಗ್ತಾ ಇರ್ಬೇಕು. ಅದೇನ್ ನನ್ ಬಗ್ಗೆ ನಿಮ್ಗೆ ಅಷ್ಟೊಂದು ಇಂಟ್ರೆಸ್ಟ್? ಯಾಕೆಂದ್ರೆ ನೀವು ನನ್ನ ದನಿ ಮಗಳಲ್ವಾ? ಅಷ್ಟೇನಾ? ಅಷ್ಟೇ. ಒಟ್ನಲ್ಲಿ ನನ್ ಕಂಡ್ರೆ ನಿಮ್ಗೆ ಇಷ್ಟ ಅನ್ನಿ. ಬರೀ ಇಷ್ಟನಾ? ನಿಮ್ಮನ್ ಕಂಡ್ರೆ ನನಗೆ ಪ್ರಾಣ. ಹಾಗಾದ್ರೆ ನೀವು ನಿಜವಾಗ್ಲೂ ನನ್ನ ಪ್ರೀತಿಸ್ತೀರಾ? ಪ್ರೀತಿ ಅಂದ್ರೆ? ಒಂದು ಗಂಡು ಹೆಣ್ಣು ಹೃದಯ ಪೂರ್ವಕವಾಗಿ ಸೇರಿದ ಮೇಲೆ ಅದು ಪ್ರೀತಿ ಅಂತಾರೆ. ಅಯ್ಯಯ್ಯೋ, ಎಲ್ಲಾದ್ರೂ ಉಂಟೆ. ನಾನ್ ನಿಮ್ಮನ್ನ ಆ ದೃಷ್ಟಿಯಲ್ಲಿ ಪ್ರೀತಿಸಿಲ್ಲ. ಅದು ಬೇರೆ ತರ ಗೌರವದ ಪ್ರೀತಿ, ದಣಿ ಮಗಳು ನಮ್ಮ ಮರ್ಯಾದೆ ಪ್ರೀತಿ. ಅಂತ ಪ್ರೀತಿ ಏನು ಅಂತಾನೆ ನನಗೆ ಗೊತ್ತಿಲ್ಲ. ಜೀವನದಲ್ಲಿ ಮೊದಲನೇ ಸಾರಿ ನನ್ನ ಮನಸ್ಸು ಇಷ್ಟಪಡ್ತು, ಪ್ರೀತಿಸ್ತು. ಆ ವ್ಯಕ್ತಿ ನೀವೇ. ಪ್ರೀತಿ, ಮದುವೆ ಇವೆಲ್ಲ ನೀವು ಅನ್ಕೊಂಡಿರೋಷ್ಟು ಸುಲಭ ಅಲ್ಲ. ದೊಡ್ಡವರು ಒಪ್ಕೋಬೇಕು, ಸಮಾಜದ ಅನುಮತಿ ಬೇಕು. ಇವೆರಡಕ್ಕೂ ಮುಂಚೆ ಘನತೆ, ಗೌರವ ನೋಡ್ಕೋಬೇಕು. ಅದರಲ್ಲೂ ನನ್ನಂತವ್ರನ್ನ ಇಷ್ಟಪಟ್ರೆ ಇದ್ರ ಯಾವ ಒಪ್ಪಿನೂ ನಿಮ್ಗೆ ಸಿಗಲ್ಲ. ನೋಡಿ, ಆತರ ಪಟ್ಟು ಯಾವ ನಿರ್ಧಾರಕ್ಕೂ ಬರಬೇಡಿ. ಆಮೇಲೆ ಕಷ್ಟಕ್ಕೆ ತುತ್ತಾಗ್ತೀರಾ, ಕಣ್ಣೀರಿಡ್ತೀರಾ. ಅದೆಲ್ಲ ತೀರ್ಮಾನ ಮಾಡ್ಕೊಂಡೆ ನಾನು ಈ ತೀರ್ಮಾನಕ್ಕೆ ಬಂದಿರೋದು. ನೋಡಿ, ನನಗೀಗ ಬೇಕಾಗಿರೋದು ನಿಮ್ಮ ನಿರ್ಧಾರ. ಅದರಲ್ಲಿ ನನ್ನ ಭವಿಷ್ಯ ಅಡಗಿದೆ, ನನ್ನ ಬಾಳ್ ನಿಂತಿದೆ. ನೀವೇನೇ ಹೇಳಿದ್ರು ಅದಕ್ಕೆ ನಾನು ಒಪ್ಪಿಗೆ ಇಲ್ಲ. ಬನ್ನಿ ಹೋಗೋಣ. ಇದೇ ನಿಮ್ಮ ಕೊನೆ ನಿರ್ಧಾರನಾ? ಹಾ.
ಏನಿದ್ರಿ ಹುಡುಗಾಟ? ಆತ್ಮಹತ್ಯೆ ಮಾಡ್ಕೊಳ್ಳೋದು ತಪ್ಪು. ತಪ್ಪು ನೆಪ್ಪು ನನ್ನ ಆಸೆ ಈಡೇತಿದ್ಮೇಲೆ ನಾನು ಬದುಕಿರೋದ್ರಲ್ಲೇ ಅರ್ಥವಿಲ್ಲ. ನಾನು ನಿನ್ನ ಇಷ್ಟಪಡಲ್ಲ ಅಂತ ಹೇಳೋದಕ್ಕೆ ನಿಮಗೆ ಬಾಯಿ ಬರ್ಬೋದು, ನನ್ನ ಪ್ರೀತಿಸಲ್ಲ ಅಂತ ಹೇಳೋದಕ್ಕೆ ನಿಮ್ಗೆ ಹಕ್ಕಿರ್ಬೋದು. ಆದ್ರೆ ನಾನ್ ಸಾಯೋದನ್ನ ತಡೆಯೋದಕ್ಕೆ ನಿಮ್ಗೇನ್ ಅಧಿಕಾರ ಇದೆ? ಇವತ್ತನ್ನ ಉಳಿಸ್ಬೋದು, ದಿನಾನು ಉಳಿಸ್ತೀರಾ? ನನ್ನ ಜೀವನದಲ್ಲಿ ಯಾವುದ್ರಲ್ಲೂ ಯಾವತ್ತೂ ಸೋತಿಲ್ಲ, ಸೋಲೋದು ಇಲ್ಲ. ನಾನು ಸೋತ್ ದಿವಸ ಬದುಕೋದು ಇಲ್ಲ. ಇಲ್ಲ ಇಲ್ಲ, ನನ್ನ ಬಿಟ್ಬಿಡಿ. ನನಗೋಸ್ಕರ ನೀವು ಜೀವ ಬದುಕುತ್ತೀನಿ ಅಂದಮೇಲೆ ನಾನು ನಿಮ್ಮನ್ನು ಸಾಯಿ ಕೊಡೋದಿಲ್ಲ. ನಿಮ್ಮ ಇಷ್ಟದಂತೆ ಆಗಲಿ. ದಿವ್ಯಾ, ಏನಮ್ಮ ಯೋಚನೆ ಮಾಡ್ತಾ ಇದ್ಯಾ? ಸಮುದ್ರ ನೋಡ್ತಿದ್ದೆ. ಬಿರುಗಾಳಿ ಬಂದಾಗ ಬೆಟ್ಟದಂತ ಅಲೆಗಳು ಎದ್ರು. ಈಗ ನೋಡಿ ಎಷ್ಟು ನಿರ್ಮಲವಾಗಿದೆ. ಪ್ರತಿಯೊಬ್ಬ ಮನುಷ್ಯನೂ ಅಷ್ಟೇಮ್ಮ. ಮಾನವೀಯತೆಯನ್ನು ಮರೆತಾಗ ಮೃಗಗಳಾಗ್ತಾರೆ. ತಾವು ಮಾಡಿದ ತಪ್ಪಿನ ಅರಿವಾದಾಗ ಸಾಗರದಂತೆ ನಿರ್ಮಲವಾಗ್ತಾರೆ. ದಿವ್ಯಾ, ನಿನಗೆ ಮದುವೆ ಮಾಡಬೇಕು ಅಂತ ಇದ್ದೆ. ಗಂಡ ಯಾರು ಅಂತ ಕೇಳಲ್ವಾ? ನಿಮ್ ವ್ಯಕ್ತಿತ್ವನ ಅರ್ಥ ಮಾಡ್ಕೊಂಡು ಕೂಡ ಹಾಗೆ ಕೇಳಿ. ಅಪ್ಪಾಜಿ, ನಿಮ್ ನಿರ್ಧಾರನೇ ನನ್ ಒಪ್ಪಿಗೆ ಕೂಡ. ದಿವ್ಯಾ, ದೇವರು ನಿನಗೆ ವಯಸ್ಸಿಗೆ ಮೀರಿದ ಬುದ್ಧಿ ಕೊಟ್ಟಿದ್ದಾನೆ. ನಿನ್ನ ಮದುವೆ ನಾಗನ್ ಜೊತೆ. ಅಪ್ಪಾಜಿ, ಇವತ್ತೇ ಅವನು ಕರೆಸಿ ಮಾತಾಡ್ತೀನಿ. ಈಗಲಾದ್ರೂ ನಿನಗೆ ಸಂತೋಷನಾ? ನೀನು ನಾಗನ್ನ ಮದುವೆ ಮಾಡ್ಕೊಂಡ್ರೆ ಸುಖವಾಗಿರ್ತೀಯ ಅನ್ನೋ ನಂಬಿಕೆ ನನಗಿದೆ. ಅಪ್ಪಾಜಿ, ನಿಮ್ಮಿಷ್ಟ ಅಪ್ಪಾಜಿ. ಕೂಲಿ ಮಾಡೋನ್ಗೆ ನಿಮ್ ತಂಗಿನ್ ಕೊಡ್ತೀರಾ? ಇಂಥ ವಿಚಿತ್ರ ನಾನೆಲ್ಲೂ ನೋಡ್ಲಿಲ್ಲಪ್ಪ. ನಮ್ ತಂದೆನೇ ಹೀಗೆ ಮಾಡ್ತಾರೆ ಅಂದ್ಮೇಲೆ ನಾನು ಏನ್ ಮಾಡ್ಲಿ ಹೇಳು? ಅಲ್ಲ, ದೋಣಿ ಪಂದ್ಯದಲ್ಲಿ ಸೋತು ನಿನಗೇನಾದ್ರೂ ಸಿಟ್ಟು ಬಂತ? ಅವನಿಂದ ಏಟ್ ತಿಂದೆ, ಆಗ್ಲಾದ್ರೂ ಕೋಪ ಬಂತ? ನಿಮ್ಮ ಅಪ್ಪನ ಎದುರಿಗೆ ಅವಮಾನ ಮಾಡಿಸ್ಕೊಂಡೆ, ಆಗ್ಲಾದ್ರೂ ದ್ವೇಷ ರೋಷ ಏನಾದ್ರೂ ಬಂತ? ಏನೂ ಬರ್ಲಿಲ್ಲ. ನಾಳೆ ನಿಮ್ಮನೆಗೆ ಅಳಿ ಆಗಿ ಬರ್ತಾನೆ. ಆಮೇಲೆ ನೀನು ಸೀರೆ ಸುತ್ಕೊಂಡು ಕೈಗೆ ಬಾಳೆ ತೊಟ್ಟು ಬಾಳೆ. ಮಾತುಗಳಲ್ಲಿ ನಾನು ಚುಚ್ಚಬೇಡ. ಆದಷ್ಟು ಬೇಗ ಇದಕ್ಕೆಲ್ಲ ಒಂದು ದಾರಿ ಮಾಡ್ತೀನಿ. ಆ ದಾರಿನ ನಾನೇ ತೋರಿಸ್ತೀನಿ. ದುಷ್ಟ ನಿವಾರಣೆ ಮಾಡುವುದಕ್ಕೆ ನಾನೇ ನಿನಗೆ ಸಹಾಯ ಮಾಡ್ತೀನಿ. ನಿನ್ನ ಕೀರ್ತಿ ಪ್ರತಿಷ್ಠೆಯನ್ನ ದಿಗ್ದಿಗಂತಕ್ಕೇರಿಸಿ ಪುಣ್ಯ ಭೂಮಿಯ ಚರಿತ್ರೆಯ ಪುಟ ಪುಟದಲ್ಲೂ ನಿನ್ನ ಹೆಸರನ್ನು ಸುವರ್ಣಾಕ್ಷರದಲ್ಲಿ ಕೆತ್ತಿಸ್ತೀನಿ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಆ ನಮ್ಮಪ್ಪ 1000 ವರ್ಷ ತಣ್ಣು ಬಾಳ್ಬೇಕು. ಕೆಲವಿರ್ತವೆ ಮಿಂಡ್ರು ಕೊಟ್ಟಿದ್ ನನ್ನ ಮಕ್ಕಳು 3 ಪುರ್ಗ ಸೇರೋದೇ ತಡ, ತಲೆಯಲ್ಲೇ ನಡೀತವೆ. ನಿಜವಾದ ಮಾತು ಹೇಳಿದೆ ಕೇಶವ. ಎಷ್ಟಿದ್ರು ಅವ್ರ ಮಾತಲ್ಲಿ ಏನ್ ತೂಕ. ಎಂಥ ಒಳ್ಳೆ ಮನಸ್ಸು. ಇಂಥ ಒಬ್ಬ ದಣಿಯರ್ ನಮ್ಗೆ ಸಿಕ್ಕಿರೋದಕ್ಕೆ ನಾವೆಲ್ಲ ಪುಣ್ಯ ಮಾಡಿರ್ಬೇಕು. ಹೌದು ನಾಗಣ್ಣ. ನಾಗ, ದಣಿಯರ್ ನಿನ್ ಕರೀತಾವ್ರೆ, ಮನೆ ತಗೋಬೇಕಂತೆ. ನೀನು ಹೋಗಿ ನಾನು ಬರ್ತೀನಿ. ಕೇಶವ, ಅಣ್ಣ ಡೀಸೆಲ್ ತುಂಬಿಸಿಟ್ಬಿಡು, ನಾನು ದಣಿಯವ್ರು ನೋಡ್ಕೊಂಡ್ ಬರ್ತೀನಿ. ಸರಿ ನಾಗಣ್ಣ. ತಗೋ ವೇಸ್ಟ್. ಕೃಷ್ಣ, ದಣಿಯವರಲ್ಲಿ ಹೋಗಿದ್ದಾರೆ, ನೋಡ್ಬೋದಾ? ನೋಡ್ಬೋದು.
ಏನಾಯ್ತು ಏನಾಯ್ತು ಅಪ್ಪಾಜಿ 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 ಏನ್ ದಣಿ ಅನ್ಯಾಯವಾಗಿ ನಮ್ಮ ತಂದೆನ ಕೊಂದು ಬಿಟ್ಟೆಲ್ಲೋ. ದಣಿ ಇಲ್ಲ ದಣಿ, ನನ್ಗೇನು ಗೊತ್ತಿಲ್ಲ ದಣಿ, ಕೊಲೆ ನಾನು ಮಾಡ್ಲಿಲ್ಲ ದಣಿ. ಕಣ್ಣಾರೆ ಕಂಡಿದ್ದೀನ ಇಲ್ಲ ಅಂತ್ಯ? ಖಂಡಿತ ಇಲ್ಲ ದಣಿ, ಇಲ್ಲ ದಣಿ. ಅಮ್ಮ 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 ದಣಿ ದಣಿ ಇಲ್ಲ ದಣಿ. ಮಗನೇ ಸುಳ್ಳು ಬಗಳ್ತೀನೋ? ಇಲ್ಲ ಇಲ್ಲ ವಿಷು ಈ ಚಂಡಾಳ ನಮ್ಮಪ್ಪನ ಕೊಂದುಬಿಟ್ಟ. ಅಯ್ಯೋ ದೇವರೇ, ಲಕ್ಷಾಂತರ ಬಡವರ ಪಾಲಿಗೆ ಭಗವಂತನಾಗಿದ್ದು ನಮ್ಮ ದಣಿಯರನ್ನು ಕೊಲೆ ಮಾಡ್ಬಿಟ್ಟ. ಇವತ್ತಿನಿಂದ ನಮ್ಮ ಪುಣ್ಯ ಭೂಮಿ ದಣಿಯರನ್ನು ಕಳ್ಕೊಂಡು ತಬ್ಲಿ ಭೂಮಿ ಆಗೋಯ್ತು, ತಬ್ಲಿ ಭೂಮಿ ಆಗೋಯ್ತು. ಆಶ್ರಯ ಕೊಟ್ಟು ಅವ್ರ ಸಾವನ್ನು ಅವರೇ ತಂದುಕೊಂಡ್ರು. ಈ ನಾಯಿನ ಸುಮ್ಮನೆ ಬಿಡಬಾರ್ದು. ಕಾಡ ರಾಜಯ್ಯ, ನಮ್ ನಾಗಣ್ಣ ದಂಡಿನ ಕೊಲೆ ಮಾಡ್ಬಿಟ್ಟವನೆ. ಬರೋಣ ಬರೋಣ, ನಮ್ ನಾಗಣ್ಣ ದಂಡನ ಕೊಲೆ ಮಾಡ್ಬಿಟ್ಟವನ. ನಡೇಣ ನಡೇಣ, ಬೇಗ ಬರೋಣ. ಯಾಕೆಲ್ಲ ಹೊಡ್ತಾ ಇದ್ದೀರಾ? ನಾಗ ಧರ್ಮಾತ್ಮನ್ ಕೊಂಡ್ಬಿಟ್ಟಂತೆ. ಅಯ್ಯೋ, ಅಪ್ಪಾಜಿ ಅಮ್ಮ, ಅಪ್ಪಾಜಿ ಅಪ್ಪಾಜಿ, ನಮ್ ನಾಗಣ್ಣ ದಣಿರ್ ಕೊಂಡ್ಬಿಟ್ಟ. ಏನವ್ವ ನೀನ್ ಹೇಳ್ತಿರೋದು? ನಿಜ ಹೇಳ್ತಿದ್ದೀನಿ ಅಪ್ಪಾಜಿ. 3 ಜನ ಎಲ್ಲ ದಣಿರ್ ಹೆಣ ನೋಡಕ್ ಹೋಗ್ತಾ ಇದ್ದಾರೆ. ಹೊಡಿಬೇಡಿ, ಮಾಡಿಲ್ಲ, ಕೊಲೆ ಮಾಡಿಲ್ಲ, ಕೊಲೆ ಮಾಡಿಲ್ಲ, ಕೊಲೆ ಮಾಡಿಲ್ಲ, ಹೊಡಿಬೇಡಿ, ಹೊಡಿಬೇಡಿ. ಧರ್ಮಾತ್ಮಕ ಅಪರಾಧಕ್ಕೆ ನಾಗನ್ನ ಜೊತೆಗೆ ಅವನ ಸಂಸಾರನ ಊರಿಂದ ಬಹಿಷ್ಕಾರ ಹಾಕಿದ್ದೀವಿ ಅಂತ ಊರ್ನಲ್ಲೆಲ್ಲ ಡಂಗೂರ ಸಾರು. ಕೇಳ್ರಪ್ಪೋ ಕೇಳಿ, ದೇವ್ರಂತ ನಮ್ ದಣಿನ ಈ ನಾಗ ಕೊಂದ ಅಪರಾಧಕ್ಕಾಗಿ ಈ ನಾಗ ಮತ್ತು ಅವನ ಸಂಸಾರನ ಇಡೀ ಊರಿಂದ ಬಹಿಷ್ಕಾರ ಹಾಕಲಾಗಿದೆ. ಆದ್ರಿಂದ ಕುಡಿಯೋಕ್ ನೀರಾಗ್ಲಿ, ಅನ್ನ ಆಗ್ಲಿ, ಇರೋಕ್ ಸ್ವಲ್ಪ ಜಾಗ ಆಗ್ಲಿ ಯಾರು ಕೊಡ್ಕೊಡ್ರಪ್ಪ.
ಲಕ್ಷ್ಮೀ ಲಕ್ಷ್ಮೀ ಚಂಡಾಲ ಬಿಟ್ಟಮ್ಮ. ಇದು ವಿಷಕಂಠ ಸೃಷ್ಟಿ ಮಾಡಿದ ವಿಷವ್ಯೂಹ, ಸಿಕ್ಕಲೇಬೇಕು. ಪಾಪ ಅಪ್ಪ ಅಮ್ಮನ ಎದುರುಗಡೆ ಬೆತ್ತಲೆ ಆಗೋದು ಬೇಡ ಅಂತ ಹೊರಗಡೆ ಕರ್ಕೊಂಡು ಹೋದೆ. ಆದ್ರೆ ಏನ್ ಮಾಡೋದು, ನಿಮ್ ಮುಂದೆನೇ ಆಗ್ಬೇಕಂತೆ. ಕಾಡ ಹಿಡ್ಕೊಳ್ಳೋ. ಇವಳು ನಿಮ್ ಮಗಳು, ನನ್ನ ಹೆಂಡತಿ, ನನ್ನ ಮೊಳಿಯ. ಅಣ್ಣನೂ ಇಲ್ಲ, ಸೀಮೆ ಸುಣ್ಣನೂ ಇಲ್ಲ. ಮುಚ್ಚಬಾಯಿ. ಸರಪಣಿಗಳನ್ನ ಹಾಕಿ ಕಟ್ಟಾಕ. ನಿನಗೆ ದ್ವೇಷ ಇರೋದು ನನ್ನ ಮೇಲೆ. ಮರ್ಯಾದೆಯಾಗಿ ಹೇಳ್ತಿದ್ದೀನಿ, ಅವ್ರನ್ನ ಬಿಟ್ಬಿಡೋ 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 ಮಗನೇ. ಏನ್ ಮಾಡ್ಲಿ ನಾಗ, ಇವ್ರ ಮೈನಲ್ಲೂ ನಿನ್ ರಕ್ತನೇ ಹೊರಿತಿದ್ಯಲ್ಲ. ನಮ್ ಸುಂದ್ರು ನಿನ್ ರಕ್ತದ ಅವನು ಕೂಡ ಇಲ್ದಾಗ ಮಾಡ್ಬಿಡು ಅಂತಿದ್ದಾನೆ. ಇದ್ರಲ್ಲಿ ನಂದೇನು ಕೈವಾಡ ಇಲ್ಲಪ್ಪ, ಎಲ್ಲ ದಣಿಗಳ ಆಪ್ನೆ ಅಷ್ಟೇ. ಕಾಡ ಕಬ್ಬಣ ಕಾಯಿಸ್ತೆ ಹೋಗೋಲ್ಲ. ಇಂಥವ್ರಿಗೆ ಬಾಯಿ ಮಾತಿನಲ್ಲಿ ಬುದ್ಧಿ ಹೇಳಿದ್ರೆ ತಲೆಗೆ ಹೋಗೋಲ್ಲ. ದಂಡಂ ದಶಗುಣಂ ಭವೇ. ಕಾಡ, ನಿನಗೆ ಹಿಂಸೆ ಕ್ರೌರ್ಯ ಅಂದ್ರೆ ಪೊಲೀಸ್ಟ ಅಲ್ವಾ? ಇವನ್ ಬೋಲ್ಟು ನೊಟ್ನೆಲ್ಲ ಲೂಸ್ ಮಾಡ್ಬಿಡು. ಅವಳು ಮುಟ್ಬೇಡ. ಲೇ ಲಕ್ಷ್ಮೀ ಮಾತು ಮುಟ್ಬೇಡ. ಹೇಳ್ತೀನಿ ಕೇಳು. ಮಗನೇ ಹಾಳು ಮಾಡ್ಬೇಕು. ಶೀಲನ ನನಗೆ ಕೊಟ್ಬಿಟ್ಲು. ಕಾಡ, ಆ ಮುದುಕರು ನೋಡು ಪಾಪ ಎಷ್ಟೊಂದು ಒದ್ದಾಡ್ತಾ ಇದ್ದಾರೆ. ಯಾರನ್ನೇ ಆಗ್ಲಿ ನಾವು ಹಿಂಸಿಸಬಾರ್ದು.
ಬೇಕಾದ್ರೂ ಒಂದೇ ಸಲ ಸಾಯಿಸ್ಬಿಡ್ಬೋದು. ಪಾಪ ನರಳಿ ನರಳಿ ಸಾಯುವಾಗ ಮಾಡಬೇಡಪ್ಪ, ಒಂದೇ ಸಲ ಖಚಿತ. ಬೇಡ 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 ಬೇಡ, ಅನ್ಯಾಯವಾಗಿ ನಿರಪರಾಧಿಗಳನ್ನ ಸಾಯಿಸ್ಬೇಡ. ಬೇಡ 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 ಅಪ್ಪಾಜಿ, ಅಪ್ಪಾಜಿ, ನಿನ್ನನ್ನು ಸಾಯಿಸಲ್ಲ. ನನ್ನ ಗುರಿ ಸಾಧನೆ ಮಾಡ್ಕೋಬೇಕು ಅಂದ್ರೆ ನೀನು ಬದುಕಿರ್ಲೇಬೇಕು. ಏಯ್, ಆ ಎಣೆಗಳನ್ನೆಲ್ಲ ತಗೊಂಡೋಗಿ ಸಮುದ್ರದಲ್ಲಿ ಸಂತೋಷವಾಗಿ ಬಿಸಾಕ್ರು. ಲಕ್ಷ್ಮಿ, ತಾರೀಖು 5/12/84 ದಿನ ಮಧ್ಯಾಹ್ನ ವೇಳೆ 12:05 ಸಲ್ಲುವ ಅಭಿಜಿತ್ ಮುಹೂರ್ತದಲ್ಲಿ ದಿವಂಗತ ಧರ್ಮಾತ್ಮ ಇವರ ಜ್ಯೇಷ್ಠ ಕನ್ಯಾ ದಿವ್ಯಾ ಇವಳನ್ನು ಶ್ರೀ ದಿವಂಗತ ಸೋಮಣ್ಣನವರ ಜ್ಯೇಷ್ಠ ಪುತ್ರನಾದ ವಿಷಕಂಠ ಇವರಿಗೆ ಕೊಟ್ಟು ವಿವಾಹವನ್ನು ಮಾಡುವುದಾಗಿ ಗುರು ಹಿರಿಯರ ಸಮಕ್ಷಮದಲ್ಲಿ ನಿಶ್ಚಯಿಸಲಾಗಿದೆ. ತಾವು ತಾಂಬೂಲವನ್ನು ಸ್ವೀಕರಿಸಿ. ಯಾಕೆ ಹಾಗೆ ನೋಡ್ತಿದ್ಯಾ? ಮದುವೆ ನಿಶ್ಚಯ ಆಯ್ತಾ? ಮದುವೆ? ಯಾರು ಮದುವೆ? ನಿನ್ನ ದಿವ್ಯಳ ಮದುವೆ. ನಿನಗೇನು ಹುಚ್ಚಿಗೆ ಸಿಡಿತಾ? ಹುಚ್ಚಿಡ್ದಿರೋದು ನನಗಲ್ಲ, ನಿನಗೆ. ಇನ್ನೊಬ್ಬನಿಗೆ ನನ್ ತಲೆ ಹಿಡಿದು ಈಗ ಪಿತೂರಿ ನಡೆಸ್ತಾ ಇದ್ಯಾ? ಇದೊಂಥರ ರಾಜಕೀಯ ಕಮಲಿ. ಹೀಗೆ ಅಂತ ಹೇಳೋಕ್ಕಾಗೋದಿಲ್ಲ. ಹುಲಿಗೆ ಹುಲ್ಲೆಂತೋರ್ಸಿ ಹಿಡಿಬೇಕು, ವೈರಿಗೆ ಹೆಣ್ಣಂತೋರ್ಸಿ ಹಿಡಿಬೇಕು. ಹಾಗಾದ್ರೆ ನನಗ್ ಕೊಟ್ಟ ಭಾಷೆ ಕೊಡ್ಲಿಲ್ಲ ಅಂತ ತಿಳ್ಕೊಂಬಿಡು. ಈ ಚದುರಂಗದ ಆಟದಲ್ಲಿ ಒಂದೊಂದ್ ಸಲ ಒಂದೊಂದ್ ಕಡೆ ಇರಬೇಕಾಗತ್ತೆ. ಈ ನನ್ನ ರಾಜಕೀಯದಲ್ಲಿ ಅಪ್ಪ, ಅಮ್ಮ, ಅಕ್ಕ, ತಂಗಿ, ಗಂಡ, ಹೆಂಡತಿ, ಸೂಳೆ ಇದ್ಯಾವುದಕ್ಕೂ ಬೆಲೆ ಕೊಡ್ಕೊಡು. ನೀನ್ ಮನುಷ್ಯನೇ ಅಲ್ಲ. ಇರ್ಬಹುದು, ಆದ್ರೆ ನಿನಗೆ ಯಾವತ್ತೂ ನಾನು ದ್ರೋಹ ಮಾಡೋದಿಲ್ಲ. ನಾನೀಗ ಹಾಕಿರೋ ಯೋಜನೆ ಯಶಸ್ವಿ ಆದ್ರೆ ಈ ಪುಣ್ಯ ಭೂಮಿಗೆ ನಾನೇ ರಾಜ, ನೀನೇ ರಾಣಿ. ಇನ್ನು ನಿನ್ನ ನಾನ್ ನಂಬುತ್ತೀಯಾ? ನಂಬುದ್ರೆ ನಿನಗೆ ಲಾಭ, ಇಲ್ದಿದ್ರೆ ನಂಗೇನು ನಷ್ಟ ಇಲ್ಲ. ನೀನೊಬ್ಬ ನಿಯತ್ತಿಲ್ದಿರೋ ನಾಯಿ. ನೀನೆಂತ ನಾಯಿ? ಸುಂದ್ರ ದೇಹ ಒಪ್ಸಿ ನನ್ನನ್ನು ಮದುವೆ ಮಾಡ್ಕೊಂತೀಯಲ್ಲ, ಕಾಂತ್ರಿ ನಾಯಿ ತಾನೇ ನೀನು. ಅದಕ್ಕೆ ಕಾರಣ ನೀನೆ ತಾನೆ. ನಾನು ಸಾವಿರ ಹೇಳ್ತೀನಿ ಕಣೆ, ಕೇಳೋದಕ್ಕೆ ನಿನ್ನ ಬುದ್ಧಿ ಒಂದು ಲೋದಿ ಚಿಂತಿತ. ಕಮಲೆ, ದೊಡ್ಡೋರು ಹೇಳ್ತಾರೆ ಹೆಣ್ಣಿಗೆ ಶೀಲನೇ ಪ್ರಾಣ ಅಂತ. ಅಂತ ಶೀಲನೇ ನೀನ್ ಕಳ್ಕೊಂಡ ಮೇಲೆ ನೀನೊಬ್ಬ ಸೂಳೆ ತಾನೆ. ತುತ್ತನ್ನ ತುಂಡು ಬಟ್ಟೆ ಬಿಸಾಕ್ತೀನಿ, ತೆಪ್ಪಿಗೆ ಬಿದ್ದಿರು. ಬಿದ್ದಿರ್ತೀನಿ,
ನಿನ್ನ ಬಣ್ಣ ಬಯಲು ಮಾಡಿದ್ಮೇಲೆ ಬಿದ್ದಿತ್ತು. ವಿಷಕಂಠ, ಧರ್ಮಾತ್ಮನ್ ಕೊಂದಿದ್ದು ನೀನೆ ಅಂತ ಎಷ್ಟು ಜನಕ್ಕೆ ಗೊತ್ತು? ನಂಗೊಬ್ಳಕ್ ತಾನೆ ಈ ವಿಷಯನ ಸುಂದ್ರಗ್ ಹೇಳ್ತೀನಿ. ಈ ಊರಿನ ಜನ ನಿನ್ನ ತುಂಡು ತುಂಡ ಕತ್ರಸೋ ಹಾಗೆ ಮಾಡ್ತೀನಿ. ಕಮಲಿ, ಏ ಕಮಲಿ, ನಾನು ಸೃಷ್ಟಿಸಿದ ವಿಷಬಾಣ ನನಗೆ ತಿರುಗುಬಾಣ ಆಗೋಯ್ತಲ್ಲಪ್ಪ. ದೀಪ ಆರೋದಕ್ಕೆ ಮುಂಚೆ ತುಂಬಾ ಪ್ರಕಾಶ ಬೀರುತ್ತಂತೆ. ಕಾಡ, ನನ್ನ ಜೀವನದಲ್ಲಿ ಎಲ್ಲ ನಾನು ಅಂದ್ಕೊಂಡಂಗೆ ನಡೀತು. ಆದ್ರೆ ಒಂದು ತಪ್ಪು ಮಾಡ್ಬಿಟ್ನು. ಏನ್ ತಪ್ಪು? ನಾನು ಕಟ್ಟಿರುವ ಸುಳ್ಳಿನ ಮನೆಗೆ ಕಂಬು ಆಗ್ಲಿ ಅಂತ ಬಾಯಿ ತಪ್ಪಿ ಧರ್ಮಾತ್ಮನ ಕೊಂದು ವಿಷಯನ ಇವಳಿಗೆ ಹೇಳಿಬಿಟ್ಟೆ. ಕಾಡ, ನಿನಗೊಂದು ₹1,00,000 ಇನಾಮ್ ಕೊಡ್ತೀನೋ. ಕಮಲಿ ಕಂಠದಲ್ಲಿರೋ ಕಠೋರ ಸತ್ಯನ ಅವಳ ನಾಲ್ಗೆ ನುಡಿಬಾರ್ದು. ಬೇಡ 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 ಬೇಡ, ನನ್ ಸಾಯಿಸ್ಬೇಡ, ಬಿಟ್ಬಿಡು, ನಿನಗೆ ಕೈ ಮುಗಿತೀನಿ, ಸಾಯಿಸ್ಬೇಡ, ನಿನ್ನ ಅಮ್ಮಾಯಿ ಆಗ್ತೇನೆ, ಬೇಡ ಬೇಡ, ನನ್ ಮುಚ್ಬೇಡ, ಬಿಟ್ಟು, ಅಯ್ಯೋ ಅಮ್ಮ, ಬೇಡ ಬೇಡ ಬೇಡ, ನನ್ ಕೊಲ್ಬೇಡ, ಬೇಡ ನನ್ ಕೊಲ್ಬೇಡ, ನನ್ ಬಿಟ್ಬಿಡು ಅಮ್ಮ.
ನಮ್ಮನ್ನೆಲ್ಲ ಕಣ್ಮುಚ್ಚಿಬಿಡಲ್ಲ ಲಿಕ್ಕೊಂಡ್ ಹಾಕ್ಬಿಟ್ಟ ಇನ್ನು ಬರ್ಬೋದು ನವಜೀವನ ಹೇತುನಾ
ಇಷ್ಟೆಲ್ಲ ಅನರ್ಥಕ್ಕೆ ಕಾರಣ ಆ ವಿಷಕಂಠ ಕಾಡ. ಅವ್ರ ಮೇಲೆ ಜಿದ್ದು ತೀರಿಸ್ಕೊಳ್ಳೋಕೋಸ್ಕರ ನಾಗ ಮೃಗವಾಗಿದ್ದ. ಈಗ ಮನುಷ್ಯನಾಗಿದ್ದಾನೆ. ಮತ್ತೆ ಅವನ ಮೃಗವನ್ನಾಗಿ ಮಾಡಬೇಡಿ. ನಾಗ, ದಿವ್ಯಾ, ದಿವ್ಯಾ ಬಾಮ ಇಲ್ಲಿ. ನೀವಿಬ್ರು ಪ್ರೇಮಿಸಿದ್ರನ್ನ ತಾನೇ ಇಷ್ಟೆಲ್ಲ ನಡೀತು. ಆದ್ರಿಂದ ನಿಮ್ಮಿಬ್ಬರ ಮದುವೆ ಆಗ್ಲೇಬೇಕು. ಬನ್ನಿ, ತಾಳಿ ಕಟ್ಸಿ.